ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲ ಹಬ್ಬ ಮುಗಿಸ್ಕೊಂಡು ಬಂದಿರೋದು ಅನ್ಕೋತಾ ಇದ್ದೀನಿ. ಹಬ್ಬ ಹೌದು, ವರ್ಷಕ್ಕೊಂದನ ದೀಪಾವಳಿ ಹಬ್ಬ. ಯಾಕೆ ಡೈಲಿ ದೀಪಾವಳಿ ಹಬ್ಬ ಆಗಬೇಡದು? ನಮ್ಮ ಲೈಫಲ್ಲಿ ಡೈಲಿ ಹಬ್ಬ ಆದರೆ ಹೆಂಗಿರುತ್ತೆ? ಎಲ್ಲರಿಗೂ ಆಸೆ ಇರುತ್ತೆ ಡೈಲಿ ಹಬ್ಬ ಥರ ಇರಬೇಕು, ಡೈಲಿ ಹ್ಯಾಪಿಯಾಗಿರ್ಬೇಕಂತ. ಆದರೆ ಅವಕಾಶ ಎಲ್ಲಿದೆ? ಅವಕಾಶ ಎಲ್ಲಿ ಇಲ್ಲ, ಹೌದಲ್ವಾ? ತುಂಬ ಜನಕ್ಕೆ ಕನಸಿದೆ, ಆ ಕನಸು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ತುಂಬ ಜನಕ್ಕೆ ಎಕ್ಸ್ಟ್ರಾ ಸೋರ್ಸಸ್, ಸೆಕೆಂಡ್ ಸೋರ್ಸಸ್ ಇನ್ಕಮ್ ಬೇಕಾಗುತ್ತೆ. ಏನೇನು ಮಾಡಿದ್ರು ಆಯ್ತಾ ಇಲ್ಲ, ಆಯ್ತಾ? ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಿ ಅಂತ ಹೇಳ್ತಾರೆ. ಆದರೆ ಕನಸು ಕಾಣಿ ಅಂತ ಹೇಳ್ತಾರೆ, ಕನಸು ತಕ್ಕ ಅವಕಾಶ ಇಲ್ಲಿದೆ ಬನ್ನಿ ಅಂತ ಯಾರು ಹೇಳ್ತಾರ? ಆದರೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಕನಸಿಗೆ ತಕ್ಕ ವಂಡರ್ಫುಲ್ ಅವಕಾಶ ಇಲ್ಲಿ ಇದೆ ಅಂತ. ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಯಾವಾಗ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ಸಿದ್ಧಾರ್ಥಗೆ ಒಂದು ಬೋಧಿ ಮರದ ಕೆಳಗಡೆ ಅವ್ರು ನಾನೋದಯ ಆಯಿತು. ಆ ರೀತಿ ನಿಮ್ಮ ಲೈಫಲ್ಲಿ ಒಂದು ನಾನೋದಯ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ ಹೇಳಕ್ಕಾಗಲ್ಲ. ಇವತ್ತು ಖಂಡಿತ ನಿಮ್ಮ ಲೈಫಲ್ಲಿ ಒಂದು ನಾನೋದಯ ಆಗುತ್ತೆ, ಒಂದು ಪರಿವರ್ತನೆ ಆಗುತ್ತೆ. ಇಷ್ಟು ವರ್ಷ ನೀವೇನೋ ಒಂದು ಬಿಸ್ನೆಸ್ ಮಾಡಿರ್ತೀರಾ, ಒಂದು ಜಾಬ್ ಮಾಡಿರ್ತೀರಾ, ಒಂದು ಅಗ್ರಿಕಲ್ಚರ್ ಮಾಡಿರ್ತೀರಾ. ನೀವು ಅಂದ್ಕೊಂಡೆ ಲೈಫ್ ಇದೆಯಾ? ಈಗ ಲೈಫೇ ಬೇರೆ, ಲೈಫ್ ಸ್ಟೈಲೇ ಬೇರೆ, ಆಯಿತಾ? ಆ ರೀತಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕಂತ ಆಸೆ ಇದೆ, ಒದ್ದಾಡ್ತಾ ಇದ್ದೀವಿ. 40 ಇಯರ್ಸ್ 50 ಇಯರ್ಸು ಏನೇ ಮಾಡಿದ್ರು ಕನಸು ಫುಲ್ಫಿಲ್ ಆಗೋದಿಲ್ಲ. ಸ್ವಲ್ಪ ಜನಕ್ಕೆ ಮಾತ್ರ, 80% ಜನಕ್ಕೆ ಆಯ್ತಾ ಇಲ್ಲ. ಆದರೆ ಇಲ್ಲಿ ಎಲ್ಲರಿಗೂ ಆಗುತ್ತೆ. ಅದಕ್ಕೆ ಯೋಚನೆ ಮಾಡಿ, ಇಷ್ಟು ವರ್ಷ ನೀವೇನು ಬಿಸ್ನೆಸ್ ಮಾಡಿರ್ತೀರಾ, ಒಂದು ಜಾಬ್ ಏನೋ ಮಾಡಿರ್ತೀರಾ, ನಿಮ್ಮ ಕನಸು ಫುಲ್ಫಿಲ್ ಆಗಿದೆಯಾ? ಒಂದು ನಿಮಗೆ ಕ್ವಶನ್ ಮಾರ್ಕ್ ಹಾಕಿ 1-2 ನಿಮಿಷ ಯೋಚನೆ ಮಾಡಿ. ಯೋಚನೆ ಮಾಡಿದ್ರೆ ನಿಮಗೆ ಮೈಂಡ್ ಓಪನ್ ಆಗುತ್ತೆ. ಏನು ನನ್ನ ಲೈಫ್ ಹೆಂಗೆ, ಆಯಿತಾ? ಆಗಿದ್ರೆ ನೀವು ಅಲ್ಲೇ ಮಾಡ್ಬೋದು, ಆಗಿಲ್ವಾ ಇಲ್ಲಿಗೆ ಬನ್ನಿ. ಖಂಡಿತ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ. ಇಲ್ಲೆಷ್ಟೋ ಜನ ಈ ಅವಕಾಶದಲ್ಲಿ 30 ವರ್ಷಗಳಿಂದ ಈ ಒಂದು ಆಪರ್ಚುನಿಟಿ ಒಂದು ಸಕ್ಸಸ್ಫುಲ್ ಆಗಿದೆ. ಇಂಡಿಯಾದಲ್ಲಿ ದೊಡ್ಡ ಒಂದು ರೆವಲ್ಯೂಷನ್ ಆಯ್ತಾ ಇದೆ. ತುಂಬ ಜನ ಲಾಕ್ಸ್ ಟುಗೆದರ್ ಇನ್ಕಮ್ ಮಾಡ್ಕೊಂಡಿದ್ದಾರೆ. ತುಂಬ ಜನ 1 ಕೋಟಿ 2 ಕೋಟಿ ಕಾರ್ ಓನರ್ ಆಗಿದ್ದಾರೆ. ಈ 2 ಕೋಟಿ 1 ಕೋಟಿ 2 ಕೋಟಿ ಕಾರ್ಗಳೆಲ್ಲ ಇನ್ನೊಂದು 15-20 ವರ್ಷಕ್ಕೆ ಅದೆಲ್ಲ ಹೆಲಿಕಾಪ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಅಲ್ಲಿ ತನಕ ನೋಡ್ತಾ ಇರ್ತೀರಾ, ಇಲ್ಲ ನೀವು ಮಾಡಿ ನೀವು ಆ ಲೆವೆಲ್ಗೆ ಬರ್ತೀರಾ. ಆ ಲೆವೆಲ್ಗೆ ಬರಬೇಕಂದ್ರೆ ಇಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು 7:50ಗೆ ಒಂದು ಲಾಗಿಂಗ್ ಆಗಿ ಖಂಡಿತ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂದರೆ ನಿಮಗೆ ಆಮೇಲೆ ಆಶ್ಚರ್ಯ ಆಗುತ್ತೆ. ಅಂಥ ಒಂದು ಅವಕಾಶ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ನಾವು. ಅದಕ್ಕೆ ಅಲಾರಂ ಇಟ್ಕೊಳ್ಳಿ. ಒಂದು 45 ಮಿನಿಟ್ಸು 45 ನಿಮಿಷ ಎಷ್ಟೋ ದುಡ್ಡು ಖರ್ಚು ಮಾಡಿರ್ತೀರಾ, ಎಷ್ಟೋ ಟೈಮ್ ವೇಸ್ಟ್ ಮಾಡಿರ್ತೀರಾ, ಆಯಿತಾ? ಎಷ್ಟೋ ನಿಮ್ಮ ಟೈಮ್ ಕಳೀತೀರಾ. ಇಲ್ಲಿ ಆ ಟೈಮ್ని ಇಲ್ಲಿ ನೀವು ಕೊಟ್ಟರೆ ಖಂಡಿತ ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ಪೂರ್ತಿ ಆಗುತ್ತೆ. ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ. ನಿಮ್ಮ ಡ್ರೀಮಿಗಿಂದ ನಿಮಗೆ ನಿಮ್ಮ ಲೈಫಲ್ಲಿ ಪರಿವರ್ತನೆ ಆಗುತ್ತೆ. ಎಲ್ಲರೂ ದುಡ್ಡು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಹ್ಯಾಪಿನೆಸ್ ಬೇಕು, ಎಲ್ಲ ಬೇಕು, ಹೌದಲ್ವಾ? ನಮಗೆ 6 ಸಬ್ಜೆಕ್ಟಲ್ಲಿ ಪಾಸ್ ಆದ್ರೇ SLCಯಲ್ಲಿ ಪಾಸ್ ಅಂತ ಕೊಡ್ತಾರೆ. 5 ಸಬ್ಜೆಕ್ಟಲ್ಲಿ ಪಾಸಾಗಿ 1 ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಅದು ಪಾಸ್ ಅಲ್ಲ. ಅದೇ ರೀತಿ ಲೈಫಲ್ಲಿ ನಾವು ಎಲ್ಲನೂ ಪಡ್ಕೊಂಡ್ರೆ ಆ ಲೈಫ್ ಒಂದು ಅರ್ಥ. ಆ ರೀತಿ ನಿಮ್ಮ ಲೈಫಲ್ಲಿ ಒಂದು ಅರ್ಥ ಏನಂದರೆ ಇವತ್ತು ಅರ್ಥ ಮಾಡಿಸ್ತೀವಿ, ಪರಿವರ್ತನೆ ಆಗುತ್ತೆ. ವೆಲ್ಕಮ್ ಮಾಡ್ತೀನಿ. ಅಲಾರಂ ಇಟ್ಕೊಳ್ಳಿ, ಬನ್ನಿ. ಆಲ್ ದ ಬೆಸ್ಟ್.